ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಶನಿವಾರ, ಸೊ ಬೆಳಗ್ಗೆ ವಾರ ಮಾಡ್ತಾ ಇಲ್ಲ, ಯಾಕಂದರೆ ಈಗ ಟೈಮಿಂದ 8 ಗಂಟೆ ಆಗಿದೆ. ಎಷ್ಟು ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿಲ್ಲ. ಸೊ ಈಗ ನಮ್ಮ ಮನೆಯವರು ಹಾಲು ತರಿಸ್ತಾ ಇದ್ದಾರೆ. ಅವ್ರಿಗೆ ಓಟ್ಸ್ ಇದೆ, ಓಟ್ಸ್ ಮಾಡಿಕೊಟ್ಬಿಟ್ಟು ನಾನು ಅದೇ ಕಾಫಿ ಮಾಡ್ಕೊಳ್ತೀನಿ. ಆಲ್ರೆಡಿ ನಾಷ್ಟ ರೆಡಿ ಇದೆ, ಮುಲ್ಲಂಗಿ ಸಾರು ಮಾಡಿದ್ದೀನಿ. ಸೊ ಬ್ರೌನ್ ರೈಸ್ ಇಟ್ಟಿದ್ದೀನಿ, ಬ್ರೌನ್ ರೈಸ್ ಆಗ್ತಾಯಿದೆ. ಸೊ ಬನ್ನಿ, ಈಗ ಅವ್ರು ಬಂದ ತಕ್ಷಣ ತೊಗೊಂಡು ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್, ಇರೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಸಂಜೆ ಹಂಗೆ ಪೂಜೆ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ನಾವು ಆರ್ಡ್ರ್ ಮಾಡಿರೋದು ಹಾಲು ತರಿಸಿದ್ದಾರೆ, ಅರ್ಧ ಲೀಟ್ರ್. ಹಾಗೆ ಬ್ಯಾಡಿಗೆ ಮಿಷಿನ್ ಖಾಲಿ ಆಗಿತ್ತು ಅಂತ ಹೇಳ್ತಾ ಇದ್ದಲ್ಲ, ಸೊ ಅದಕ್ಕೆ ಬ್ಯಾಡಿಗೆ ಮಿಷಿನ್ಗೆ ತರಿಸಿದ್ದಾರೆ. ಆಮೇಲೆ ಇದು ಹಾಲು ಕಾಯಿಸೋದು ಪಾತ್ರೆ ತರಿಸಿದ್ದಾರೆ. ಸೊ ಅದನ್ನು ಈಗ ಇದನ್ನು ಓಪನ್ ಮಾಡಿ ತೊಳೆದ್ಬಿಟ್ಟು ಆಮೇಲೆ ಹಾಲು ಕಾಯಿಸೋಣ. ಸೊ ಫ್ರೆಂಡ್ಸ್, ಆಮೇಲೆ ಹಾಲು ತರಿಸಿದ್ರಲ್ಲ, ಆಮೇಲೆ ನಮ್ಮ ಮನೆಯವರು ರೆಡಿಯಾಗಿ ಬರೋಷ್ಟರಲ್ಲಿ ನಾನು ಕೂಡ ಕೆಲಾಕ್ಸ್ ರೆಡಿ ಮಾಡಿದ್ದೆ ಅವ್ರಿಗೆ. ಸೊ ಅವರು ಒಂದು ಸ್ವಲ್ಪ ಕೆಲಾಕ್ಸ್ ತಿಂತಾರೆ. ತರಿಸಿದ್ರು, ಬಟ್ ಅವ್ರಿಗೆ ಅದು ಗೊತ್ತಿಲ್ಲ ಹೀಟ್ ಅಂತ. ನಾನು ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಅವರೇ ಡೈಲಿ ತಿಂತಾಯಿದ್ದಾರೆ. ಆಮೇಲೆ ಊಟ ಕೂಡ ಹಾಕ್ಕೊಟ್ಟೆ. ಸೊ ಫಸ್ಟು ಕೆಲಾಕ್ಸ್ ತಿಂತಾಯಿದ್ರು, ಒಂದು ಸ್ವಲ್ಪನೇ ಹಾಕಿದ್ದೆ ಕೆಲಾಕ್ಸು. ಆಮೇಲೆ ಕೆಲಾಕ್ಸ್ ತಿನ್ಕೊಂಡು ಊಟ ತಿಂತಾಯಿದ್ದಾರೆ. ಪಾಪ ನಾನು ಅವ್ರಿಗೆ ಅದು ಹೀಟ್ ಅಂತ ಹೇಳಿದಿದ್ರೆ ಅವ್ರು ತರಿಸ್ತಾ ಇದ್ದಿಲ್ಲ. ತುಂಬಾ ಇದೆ, ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಾರೋ ಈಚೆ ಮ್ಯಾಕ್ಸಿ, ಒಳಗಡೆ ಹೋಗ್ಬಾರ್ದು. ಮ್ಯಾಕ್ಸಿ ಬಾಯ್ ಬಾಯ್. ಎಲ್ಲ ಎತ್ಕೊಂಡಾ? ಬಾಯ್ ಬಾಯ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಜಸ್ಟ್ ಈಗ ತಾನೇ ನಮ್ಮ ಮನೆಯವ್ರು ಕೂಡ ಕೆಲಸಕ್ಕೆ ಹೊರಟ್ರು. ಸೊ ಅವ್ರು ಹೊರಟ್ಮೇಲೆ ವಾರ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಸಿಕ್ಕಾಪಟ್ಟೆ ಚಳಿ ಇದ್ದಿದ್ದರಿಂದ ಬೆಳಗ್ಗೆ ಮಾಡ್ಕೊಳಕ್ಕಾಗಲಿಲ್ಲ. ಆಲ್ರೆಡಿ ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ಈಗಲಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆದರೆ ಈಗಲೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಕಸ ಗುಡಿಸೋಷ್ಟರಲ್ಲಿ ನಾವು ಅಮ್ಮನ ಇಲ್ಲೇ ರೇಷನ್ ಕೊಡ್ತಾಯಿದ್ರು ಇವತ್ತು. ಸೊ ಅದಕ್ಕೆ ಅಲ್ಲಿ ಬಂದಿದ್ರಂತೆ. ಹಾಗೆ ಅದು ಮುಗಿಸ್ಕೊಂಡು ಮನೆಗೆ ಕೂಡ ಬಂದಿದ್ದರು. ಸೊ ಅವರು ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಅವರು ಸ್ವಿಗ್ಗಿಯಲ್ಲಿ ಏನಾದರೂ ತರಕಾರಿ ಕಮ್ಮಿ ಇದ್ದರೆ ಆರ್ಡ್ರ್ ಮಾಡು ಅಂತಂದ್ರೆ ಆಫರ್ ಇದ್ದರೆ, ಸೊ ಅವ್ರಿಗೂ ಒಂದು ಸ್ವಲ್ಪ ತರಕಾರಿಗಳೆಲ್ಲ ಆಫರ್ ಮಾಡಿಕೊಟ್ಟೆ. ಸೊ ಅದನ್ನು ತೊಗೊಂಡು ಅವರು ಹೋದರು. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇನ್ನೇನು ಮಧ್ಯಾಹ್ನ ವಾರ ಮಾಡ್ಕೊಳ್ಳೋಣ ಅಂತ ಸೊ ಸಂಜೆ ಹಂಗೆ ಪೂಜೆ ಮುಗಿಸ್ಕೊಂಡೆ ಫ್ರೆಂಡ್ಸ್. ಫೈನಲಿ ಶನಿವಾರ ವಾರ ಮುಗೀತು. ಸೊ ಫ್ರೆಂಡ್ಸ್, ಈಗ ಅಡುಗೆ ಮಾಡೋಣ ಅಂತ ಬಂದು ಉಪ್ಸಾರು ಮಾಡೋಣ ಅಂತ ಉಪ್ಸಾರಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಕ್ಯಾರೆಟು, ಆಲೂಗಡ್ಡೆ, ಹಾಗೆ ಹೀರೆಕಾಯಿ ಇತ್ತಲ್ವ, ಸೊ ಅದನ್ನು ಎಲ್ಲ ಕಟ್ ಮಾಡಿ ಬಿಡಿಸ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಸೊ ಬೀನ್ಸ್ ಇರಲಿಲ್ಲ ಫ್ರೆಂಡ್ಸ್, ಬೀನ್ಸ್ ಖಾಲಿಯಾಗಿತ್ತು. ಸೊ ತರಬೇಕು, ಅದಕ್ಕೋಸ್ಕರ ಬೀನ್ಸ್ ಒಂದು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪನೇ ಮಾಡ್ಕೊಳ್ತಾಯಿದ್ದೀನಿ, ಜಾಸ್ತಿ ಮಾಡ್ಕೊಳ್ತಾ ಇಲ್ಲ. ಸೊ ಇದನ್ನು ಕೂಡ ಎಲ್ಲ ಬೇಕಿಟ್ಬಿಟ್ಟು ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ಕೊಳ್ಳೋಣ ಉಪ್ಸಾರಿಗೆ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ತೊಳೆದು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಹಾಗೆ 2 ವಿಸಿಲ್ ಕೂಗೋದಕ್ಕೆ ಇಟ್ಬಿಟ್ಟು ಈಗ ಖಾರಕ್ಕೆ ಹಾಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಮಿಕ್ಸಿ ಜಾರ್ಗೆ ಉಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಹಾಗೆ ಹುಣಸೆಹಣ್ಣು ಕೂಡ ನೆನೆಸಿಟ್ಟಿದ್ದೀನಿ. ಸೊ ಟೊಮೆಟೊ ಕೂಡ ಬೇಕಾಕಿದ್ದೀನಿ, ಮೆಣಸಿನ್ಕಾಯಿ ಕೂಡ ಬೇಕಾಕಿದ್ದೀನಿ, ಹಾಗೆ ಕೊತ್ತಂಬರಿ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಸಾರು ಖಾರ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಎಗ್ ಕಬಾಬ್ ಮಾಡ್ಕೊಳ್ಳೋಣ ಅಂತ. ಫ್ರೆಂಡ್ಸ್, ಈಗ ಎಗ್ ಕಬಾಬ್ ಮಾಡೋದಕ್ಕೆ ಮೊಟ್ಟೆ ಏನೋ ಇಟ್ಟಿದ್ದಾಯಿತು, ಆದರೆ ಕಬಾಬ್ ಪೌಡರ್ ಇರಲ್ಲ. ಸೊ ಅದಕ್ಕೆ ಅಂಗಡಿಗೆ ಹೋಗ್ತೀನಿ ತೊಗೊಂಡು ಹೋಗೋಣ ಅಂತ. ಸೊ ಅಲ್ಲಿದೆ, ಬನ್ನಿ ಹೋಗಿ ಕಬಾಬ್ ಪೌಡರ್ ತೊಗೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಕಬಾಬ್ ಪೌಡರ್, ಹಾಗೆ ಬಾದಾಮಿ ಪೌಡರ್, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡು ಹೊರಡ್ತಾಯಿದ್ದೀನಿ. ಸೊ ಮನೇಲಿ ಹಾಲಿದೆ, ಅದಕ್ಕೆ ಬಾದಾಮ್ ಹಾಕ್ಕೊಂಡು ಕುಡಿಯೋಣ ಅಂತ. ಸೊ ಬನ್ನಿ ಮೊಟ್ಟೆ ಇಟ್ಬಿಟ್ಟು ಬಂದು ನೋಡೋಣ ಬೆಂದಿದೆಯಲ್ವಾ. ಸೊ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಂದು ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡೋದಿಲ್ಲ ಫ್ರೆಂಡ್ಸ್. ಈ ಥರ ನಾನು ಸ್ಟವ್ ಅಣಿಸ್ಕೊಂಡು ಒಂದೊಂದೇ ಕಟ್ ಮಾಡಿ ಈ ಥರ ಮಾಡ್ಕೊಳ್ಬಿಡ್ತೀನಿ. ಹಂಗೆ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇಲ್ಲ ನಾವು ಎಲ್ಲ ಕಟ್ ಮಾಡಿಕೊಂಡು ಒಟ್ಟಿಗೆ ಒಗ್ಗರಣೆ ಹಾಕ್ತೀವಿ ಅಂದರೆ ಅದು ತುಂಬ ಲೇಟ್ ಆಗುತ್ತೆ. ಸೊ ಪಲ್ಯ ಕೂಡ ರೆಡಿ ಆಯಿತು, ಹಾಗೆ ಉಪ್ಸಾರು ಸಾರಿಗೂ ಇಟ್ಟಿದ್ದೀನಿ. ಟೊಮೆಟೊ ಕೂಡ ಕಿವಿಚಾಕ್ಬಿಟ್ಟು ಆಮೇಲೆ ಖಾರ ಕೂಡ ರುಬ್ಕೊಂಡಿದ್ದಾಯಿತು. ಈಗ ಎಗ್ ಕಬಾಬ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಸೊ ನಾನು ಎಗ್ ಬೋಂಡ ಮಾಡೋಣ ಅಂತ ಅಂದೆ ನಮ್ಮ ಮನೆಯವ್ರ ಹತ್ರ. ಅವರು ಹೆಂಗೂ ಕಬಾಬ್ ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತ ಇದ್ನಲ್ಲ, ಎಗ್ ಕಬಾಬೇ ಮಾಡ್ಕೊ ಚೆನ್ನಾಗಿರುತ್ತೆ ಅಂತಂದರು. ಸೊ ಅದಕ್ಕೆ ಎಗ್ ಕಬಾಬ್ ಮಾಡೋಣ ಅಂತ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಮನೆಯವರು ಬಂದರು. ಸೊ ಎಗ್ ಕಬಾಬ್ ಮಾಡೋದಕ್ಕೆ ಇಟ್ಟೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಎಗ್ ಕಬಾಬ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚಿಕನ್ ಕಬಾಬ್ ತಿಂದಂಗೆ ಇತ್ತು, ಸಖತ್ತಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ನಾನು ಶೇರ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ
ಸೊ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಒಂಥರ ಹೇಳೋದಕ್ಕೆ ಆಗೋದಿಲ್ಲ ಅದು ಎಷ್ಟು ಚೆನ್ನಾಗಿತ್ತು ಅಂತ, ಸಖತ್ತಾಗಿ ಬಂದಿತ್ತು ಮಾತ್ರ. ಸೊ ನೀವು ಟ್ರೈ ಮಾಡಿ. ಆಮೇಲೆ ಅದನ್ನು ತಿನ್ಕೊಂಡು ಆಮೇಲೆ ಊಟಕ್ಕೆ ಬಂದು ಉಪ್ಸಾರು ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ತಿನ್ಕೊಂಡ್ವಿ. ಸೊ ಉಪ್ಸಾರು ಕೂಡ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.